ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಸಿರಿಗನ್ನಡ ಭಾಗ 2ರಿಂದ 5ನೇ ಗದ್ಯಭಾಗ ಹರಲೀಲೆ ಇದನ್ನು ನೋಡೋಣ. ಇದನ್ನು ಬರೆದ ಕವಿ ಹರಿಹರ. ಅವನು ಹಂಪೆಯವನು. ಅವನ ಸ್ಥಳ ಹಂಪೆ. ಕ್ರಿಸ್ತಶಕ 1200 ಅವನ ಕಾಲಮಾನ. ಅವನಿಗೆ ರಗಳೆಯ ಕವಿ ಅಂತ ಕರೀತಾರೆ. ರಗಳೆ ಅನ್ನುವಂತಹ ಕಾವ್ಯ ಪ್ರಕಾರದಲ್ಲಿ ಅವನು ತುಂಬ ಕೃತಿಗಳನ್ನು ಬರೆದಿದ್ದಾನೆ. ಆದ್ದರಿಂದ ಅವನನ್ನು ರಗಳೆಯ ಕವಿ ಅಂತ ಕರೀತಾರೆ. ಅವನ ಕೃತಿಗಳನ್ನು ನಾವು ನೋಡೋದಾದರೆ ವೃತ್ತ ಛಂದಸ್ಸಿನಲ್ಲಿ ಪಂಪಾಶತಕ, ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕ ಅನ್ನುವ ಕೃತಿಗಳನ್ನು ಬರೆದಿದ್ದಾನೆ. ಚಂಪು ಕಾವ್ಯ, ಗಿರಿಜಾ ಕಲ್ಯಾಣವನ್ನು ಬರೆದಿದ್ದಾನೆ. ರಗಳೆಯಲ್ಲಿ ನಂಬಿ ಅಣ್ಣನ ರಗಳೆ, ಬಸವರಾಜ ದೇವರ ರಗಳೆ, ಹೀಗೆ ಇನ್ನು ತುಂಬ ಇದೆ. ಅಕ್ಕ ಮಹಾದೇವಿಯ ಮೇಲೂ ರಗಳೆಯನ್ನು ಬರೆದಿದ್ದಾನೆ. ತುಂಬ ರಗಳೆಗಳನ್ನು ಅವನು ಬರೆದಿದ್ದಾನೆ. ಪ್ರಸ್ತುತ ಹರಲೀಲೆ ಎಂಬ ಈ ಗದ್ಯ ಭಾಗವನ್ನು ಹರಿಹರನ ನಂಬಿ ಅಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿದ್ದಾರೆ. ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಇದನ್ನು ಹೊರತಂದಿದೆ. ಪದ್ಯಭಾಗಕ್ಕೆ ಹೋಗೋಕ್ಕಿಂತ ಮೊದಲು ನಾವು ಇದರ ಪೂರ್ವಕತೆಯನ್ನು ನೋಡಬೇಕಾಗತ್ತೆ. ಬಹಳ ಮುಖ್ಯವಾದದ್ದು. ಕೈಲಾಸದಲ್ಲಿ ರುದ್ರಗಣದ ಸದಸ್ಯರಲ್ಲಿ ಒಬ್ಬನಾದಂತಹ ಪುಷ್ಪದತ್ತ ಎಂಬವನು ಪೂಜೆಗಾಗಿ ಹೂ ಬಿಡಿಸುತ್ತಿದ್ದ ರುದ್ರ ಕನ್ನಿಕೆಯರನ್ನ ಇಬ್ಬರನ್ನು ಕಂಡು ಮೋಹಗೊಳ್ತಾನೆ. ಅವರು ಕೂಡ ಆತನಲ್ಲಿ ಅನುರಾಗವನ್ನು ಹೊಂದುತ್ತಾರೆ. ಆದರೆ ಕೈಲಾಸದಲ್ಲಿ ಶಿವಗಣಗಳಾಗಲಿ ರುದ್ರಗಣಗಳಾಗಲಿ ಈ ಥರದ ವಿಕಾರ ಭಾವನೆಗಳನ್ನು ಹೊಂದುವುದು ಅಪರಾಧ. ಅದಕ್ಕಾಗಿ ಶಿವನು ಆ ಮೂವರಿಗೂ ಭೂಲೋಕದಲ್ಲಿ ಮನುಜರಾಗಿ ಹುಟ್ಟಿ ಸಕಲ ಸುಖಗಳನ್ನು ಅನುಭವಿಸಿ ಆಮೇಲೆ ಕೈಲಾಸಕ್ಕೆ ಬರುವಂತೆ ಶಾಪ ಕೊಡ್ತಾನೆ. ಇದರಿಂದ ಪುಷ್ಪದತ್ತ ಬಹಳ ನೊಂದ್ಕೊಳ್ತಾನೆ. ಅವನು ಹೇಳ್ತಾನೆ ಶಿವನಿಗೆ, ನಿಮ್ಮನ್ನಗಲಿ ನಾನಿರಲಾರೆ, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸ್ತಾನೆ. ಆವಾಗ ಶಿವ ಹೇಳ್ತಾನೆ, ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಆದಷ್ಟು ಬೇಗ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆಯನ್ನು ಶಿವ ಕೊಡ್ತಾನೆ. ಅದರಂತೆ ಪುಷ್ಪದತ್ತ ತಿರುನಾವಲೂರಿನಲ್ಲಿ ನಂಬಿ ಅಣ್ಣ ಅನ್ನುವ ಹೆಸರಿನಿಂದ ಹುಟ್ಟುತ್ತಾನೆ. ಆದರೆ ಆ ರಾಜ್ಯದ ಚೋಳ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಅವನು ನಂಬಿ ಅಣ್ಣನ ತಂದೆ ತಾಯಿಯರಿಂದ ಇವನನ್ನು ಸಾಕು ಮಗನನ್ನಾಗಿ ಪಡೆದುಕೊಂಡು ಅವನನ್ನು ಸೌಂದರ ಪೆರಮಾಳ್ ಅನ್ನುವ ಹೆಸರಿನಿಂದ ಬೆಳೆಸ್ತಾರೆ. ಆ ಇಬ್ಬರು ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾರೂರಿನಲ್ಲಿ ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲಿ ಎನ್ನುವ ಹೆಸರಿನಿಂದ ಹುಟ್ಟಿದ್ರು. ಈಗ ನಂಬಿ ಅಣ್ಣ ಅವನು ರಾಜಕುಮಾರನಾಗಿ ಬೆಳೆದಿದ್ರಿಂದ ಅವನ ಮದುವೆ ರಾಜಕುಮಾರಿಯರೊಡನೆ ನಿಶ್ಚಯ ಆಯಿತು. ಆದರೆ ಶಿವನಿಗೆ ಇದು ಇಷ್ಟ ಇಲ್ಲ. ಯಾಕಂದರೆ ಶಿವಭಕ್ತೆಯರಾದ ಪರವೆ ಸಂಕಿಲಿಯರನ್ನು ಮದುವೆಯಾಗಿ ಶಿವಭಕ್ತನಾಗಿ ಬಾಳಬೇಕಾದಂಥ ನಂಬಿ ಅಣ್ಣ ರಾಜಕುಮಾರಿಯರನ್ನು ಮದುವೆಯಾಗಿ ಲೌಕಿಕನಾಗ್ತಾನೆ, ಈ ಲೋಕ ಕಂಟ್ಕೊಂಡು ಬಿಡ್ತಾನೆ. ಅದನ್ನು ತಪ್ಪಿಸುವ ಸಲುವಾಗಿ ಶಿವನೇ ಬಂದು ನಂಬಿ ಅಣ್ಣ ತನ್ನ ತೊತ್ತಿನ ಮಗ, ತನ್ನ ಸೇವಕ ಅಂತ ಹೇಳಿ ಆ ಮದುವೆಯನ್ನು ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ತಾನೆ ಅಂದರೆ ರಾಜಕುಮಾರಿಯರನ್ನು ಮದುವೆ ಆದರೆ ಅವನು ಈ ಭೂಮಿಯಲ್ಲಿ ಈ ಭೂಮಿಯ ಆಸೆಗೆ ಮಾಯೆಗೆ ಒಳಗಾಗಿ ಮತ್ತೆ ಹುಟ್ಟುತ್ತಾ ಇರ್ತಾನೆ. ಕೈಲಾಸಕ್ಕೆ ಬರುವುದು ತಡ ಆಗತ್ತೆ. ಅವನಿಗಾಗಿ ಹುಟ್ಟಿದ ಪರವೆ ಸಂಕಿಲಿಯರನ್ನು ಮದುವೆಯಾಗಿ ಶಿವಭಕ್ತಿಯಿಂದ ಬಾಳಿ ಅವನು ಸೇರ್ಕೊಳ್ಬೇಕು ಕೈಲಾಸವನ್ನು. ಹಾಗಾಗಿ ಅವನ ಮದುವೆಯನ್ನು ಪರವೆ ಮತ್ತು ಸಂಕಿಲಿಯರೊಂದಿಗೆ ಮಾಡುವ ಉದ್ದೇಶದಿಂದ ಶಿವ ಬಂದು ರಾಜಕುಮಾರಿಯರೊಂದಿಗೆ ನಿಶ್ಚಯವಾದ ಮದುವೆಯನ್ನು ತಡಿತಾನೆ. ಅದನ್ನು ನಾವು ಈ ಹರಲೀಲೆ ಅನ್ನುವ ಮುಂದಿನ ಗದ್ಯಭಾಗದಲ್ಲಿ ನೋಡೋಣ. ಗದ್ಯಭಾಗವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ನಂಬಿ ಅಣ್ಣನ ಮದುವೆ ನಿಶ್ಚಯ ಆಗಿದೆ. ಮಣಮಂದ ಪುತ್ತೂರು ಅನ್ನುವ ಊರಲ್ಲಿ ಮದುವೆ ಕಾರ್ಯಕ್ರಮ ಇದೆ. ಹಾಗಾಗಿ ನಂಬಿ ಅಣ್ಣ ತನ್ನ ಪರಿವಾರದೊಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಮದುಮಗನಾಗಿ ಹೊರಟಿದ್ದಾನೆ. ಆ ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂತು ಮಣಮಂದ ಪುತ್ತೂರ್ಗೆ ನೆಡೆ ಉತ್ತಮಿರೆ, ಮುಂತೋರ್ವನೈ ತಂದು ಭಿನ್ನಪವೆನುತ್ತಮಿರೆ, ದೇವ ಲಗ್ನದ ಮುಹೂರ್ತಂ ಬರಂ ಬನದೊಳಗೆ, ದೇವ ಸುಖದಿಂದಿರ್ಪುದಿ ಊರ ಬನದೊಳಗೆ ಎನೆ ತಿರುಗಿ ನಡೆದುದಾ ವನದತ್ತ ಮುಂತಾಗಿ, ತನಗೆ ಮುಯ್ಯಾನುತ ಆನಂದಮಯರಾಗಿ ಬಂದು ಬನಮಂಪೊಕ್ಕು ಮಿಕ್ಕು ಸಂತೋಷದಿಂ ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದಿಂದೆಸೆಯೇ ಕುಳ್ಳಿರ್ದನು ಆ ಸುಕುಮಾರ ಸೌಂದರಂ ವಸುದೆಗೊಪ್ಪುವ ಮರ್ತ್ಯಮಂಡಲ ಪುರಂದರಂ ಅಂತ ಹೇಳ್ತಾರೆ ಇಲ್ಲಿ.
ಮುಂದೆ ಇದರ ಅರ್ಥವನ್ನ ನೋಡೋಣ. ಇಂತು ಮಣಮಂದ ಪುತ್ತೂರ್ಗೆ ನಡೆ ಉತ್ತಮಿರೆ. ಮದುವೆಯಲ್ಲಿ ಮಣಮಂದ ಪುತ್ತೂರಿನಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವರು ದಿಬ್ಬಣವನ್ನು ತೆಗೆದುಕೊಂಡು ಮದುಮಗನ ಕಡೆಯವರು ಹೋಗ್ತಾ ಇದ್ದಾರೆ. ಅವಾಗೇನಾಗತ್ತೆ, ಮುಂತೋರ್ವ ನೇತಂದು, ಮುಂದೆ ಒಬ್ಬ ಬರ್ತಾನೆ, ಮುಂದ್ಗಡೆಯಿಂದ ಬಂದು ಹೇಳ್ತಾನೆ, ಭಿನ್ನಪ ಅಂತ ಹೇಳ್ತಾನೆ. ವಿಜ್ಞಾಪನೆ, ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾನೆ. ಯಾಕಂದ್ರೆ ಇವನು ರಾಜಕುಮಾರ ಅಲ್ವಾ, ಹಾಗೆ ಯಾರೋ ಬಂದು ಮಧ್ಯದಿಂದ ಹೇಳಕ್ಕಾಗತ್ತ, ಅವನು ಒಂದು ಭಿನ್ನಪವನ್ನ ಹೇಳ್ತಾನೆ, ಒಂದು ವಿಜ್ಞಾಪನೆಯನ್ನ ಮಾಡ್ಕೊಳ್ತಾನೆ. ಏನ್ ಕೇಳ್ತಾನೆ, ದೇವ ಲಗ್ನದ ಮುಹೂರ್ತಂ ಬರಂ ಬನದೊಳಗೆ, ದೇವ ಸುಖದಿಂದಿರ್ಪುದು ಈ ಊರ ಬನದೊಳಗೆ. ಇನ್ನು ಲಗ್ನದ ಮುಹೂರ್ತ ಬಂದಿಲ್ಲ, ಅದು ಬರೋ ತನಕ ಈ ಊರಿನ ಬನದಲ್ಲಿ ಅಂದ್ರೆ ಉದ್ಯಾನವನದಲ್ಲಿ ತಾವು ಸುಖದಿಂದ ಇರಿ ಅಂತ ಅವನು ಕೇಳ್ಕೊಳ್ತಾನೆ. ಯಾಕಂದ್ರೆ ಒಳ್ಳೆ ಮುಹೂರ್ತ ಬರ್ಬೇಕಲ್ವಾ ದಿಬ್ಬಣ ಹೊರಡೋಕೆ. ಹಾಗೆ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ಹಾಗೆ ಯಾವುದೋ ಒಂದು ಮುಹೂರ್ತದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಅವನು ಹೇಳ್ತಾನೆ, ವಿಜ್ಞಾಪನೆ ಮಾಡ್ಕೊಳ್ತಾನೆ, ಒಳ್ಳೆಯ ಮುಹೂರ್ತ ಬರುವ ತನಕ ಸುಖದಿಂದಿರ್ಪುದು ಈ ಊರ ಬನದೊಳಗೆ ಅಂತ ಅವನು ನಂಬಿ ಅಣ್ಣನನ್ನ ಕೇಳ್ಕೊಳ್ತಾನೆ. ಏನೇ ಹಾಗೆ ಕೇಳ್ಕೊಂಡಾಗ ತಿರುಗಿ ನಡೆದುದಾ ವನದತ್ತ ಮುಂತಾಗಿ, ಮತ್ತೆ ಪುನಃ ಅವರು ಆ ಉದ್ಯಾನವನವನ್ನು ಅವನು ಹೇಳಿದಾನಲ್ಲ, ಅಲ್ಲಿ ಹೋಗಿ ನೀವು ಇರಿ ಅಂತ ಆ ವನದತ್ತ ತಿರುಗಿ ನಡೀತಾರೆ. ಹೇಗೆ, ತನಗೆ ಮುಯ್ಯಾನುತ ಆನಂದಮಯರಾಗಿ. ಮುಯ್ಯಾನುತ ಅಂದ್ರೆ ಸಂತೋಷವಾಗಿ, ಆನಂದವಾಗಿ, ಸಂತೋಷವಾಗಿ. ಯಾಕಂದ್ರೆ ಮದುಮಗ ಅಲ್ವಾ, ಮದುವೆ ಮಾಡಿಕೊಳ್ಳುವ ಖುಷಿಯಲ್ಲಿ ಆನಂದಮಯರಾಗಿ ಬಂದು ಬನಮಂಪೊಕ್ಕು, ಆ ಉದ್ಯಾನವನವನ್ನ ಹೊಕ್ಕು, ಮಿಕ್ಕು ಸಂತೋಷದಿಂ ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದಿಂದೆಸೆಯೇ ಕುಳ್ಳಿರ್ದನು ಅಂತ ಹೇಳ್ತಾರೆ. ರಾಜಕುಮಾರ ಉದ್ಯಾನವನಕ್ಕೆ ಬಂದ, ಅವನಿಗಾಗಿ ಸಿಂಹಾಸನವನ್ನ ಹಾಕಿಕೊಟ್ರು. ಆವಾಗ ವಿಲಾಸದಿಂದ ಶೋಭಿಸುತ್ತಾ ಕುಳ್ಳಿರ್ದನು. ಸುಕುಮಾರ ಸೌಂದರಂ ವಸುಧೆಗೊಪ್ಪುವ ಮರ್ತ್ಯಮಂಡಲ ಪುರಂದರಂ ಅಂತ ಹೇಳ್ತಾರೆ. ಸುಕುಮಾರ ಅಂದ್ರೆ ಏನು, ಕುಮಾರ ಅಂದ್ರೆ ಮೃದು, ಕೋಮಲ, ಸುಂದರ, ಸುಪುತ್ರ ಅಂತ ಎಲ್ಲ ಅರ್ಥಗಳು ಬರುತ್ತೆ. ಇಲ್ಲಿ ಎಲ್ಲವೂ ನಂಬಿ ಅಣ್ಣನಿಗೆ ಹೊಂದಿಕೆ ಆಗತ್ತೆ. ಅಂತಹ ಸುಕುಮಾರ ಸೌಂದರಂ, ನಂಬಿ ಅಣ್ಣನ ಇನ್ನೊಂದು ಹೆಸರೇನು, ಸೌಂದರ ಪೆರುಮಾಳ್ ಅಲ್ವಾ. ಹಾಗಾಗಿ ಇಲ್ಲಿ ಸುಕುಮಾರನಾದ ಸೌಂದರನು ಆ ಹಾಕಿದ ಸಿಂಹಾಸನದ ಮೇಲೆ ವಿಲಾಸದಿಂದ ಹೇಗೆ ಕುಳಿತಿದ್ದ ಅಂದ್ರೆ, ವಸುಧೆಗೊಪ್ಪುವ ಮರ್ತ್ಯಮಂಡಲ ಪುರಂದರನ ಹಾಗೆ ಕೂತಿದ್ನಂತೆ. ವಸುಧೆ ಅಂದ್ರೆ ಭೂಮಿ, ಮರ್ತ್ಯಮಂಡಲ ಅಂದ್ರೆ ಈ ಭೂಮಂಡಲ. ಈಗ ಸ್ವರ್ಗದಲ್ಲಿ ಹೇಗೆ ಪುರಂದರ ಅಂದ್ರೆ ಇಂದ್ರ, ಸ್ವರ್ಗಕ್ಕೆ ಹೇಗೆ ಒಬ್ಬ ಇಂದ್ರ ಇದ್ದಾನೋ, ಅವನು ಸಿಂಹಾಸನದಲ್ಲಿ ಕೂತ್ರೆ ಹೇಗೆ ಕಾಣುತ್ತೋ, ಇವನು ಕೂಡ ಈ ಮರ್ತ್ಯಮಂಡಲದ, ಈ ಭೂಮಂಡಲದ ಇಂದ್ರನ ತರ ಆ ಸಿಂಹಾಸನದ ಮೇಲೆ ಕುಳಿತ, ಅಷ್ಟು ಸೊಗಸಾಗಿ ಕುಳಿತ ಅನ್ನೋದನ್ನ ಇಲ್ಲಿ ಕವಿ ವರ್ಣನೆ ಮಾಡ್ತಾನೆ. ಹಾಗಾಗಿ ಮದುವೆಗೆ ಹೊರಟವನು ಇನ್ನು ಮುಹೂರ್ತ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಉದ್ಯಾನವನದಲ್ಲಿ ಅವನು ತನ್ನ ಬೀಡನ್ನ ಬಿಡ್ತಾನೆ. ಹೀಗೆ ಸೌಂದರ ಪೆರುಮಾಳ್ ಅಥವಾ ನಂಬಿ ಅಣ್ಣ ಮದುಮಗನಾಗಿ ಮಣಮಂದ ಪುತ್ತೂರಿಗೆ ಹೋಗುತ್ತಿರುವಾಗ ಮುಂದೆ ಒಬ್ಬ ಬಂದು, ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಇದೆ ದೇವ, ಲಗ್ನದ ಮುಹೂರ್ತ ಬರುವವರೆಗೆ ನೀವು ಈ ಊರಿನ ವನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಅಂತ ಹೇಳಿದಾಗ ನಂಬಿ ಅಣ್ಣನು ತನ್ನೊಳಗೆ ತಾನು ಸಂತೋಷವಾಗಿ ಆನಂದ ಪಡುತ್ತಾ ಉದ್ಯಾನವನದತ್ತ ತಿರುಗಿ ನಡೆದನು. ಹೀಗೆ ನಂಬಿ ಅಣ್ಣನು ಬಂದು ವನವನ್ನು ಹೊಕ್ಕು ಬಹಳ ಸಂತೋಷಗೊಂಡು ತನ್ನ ಮುಂದೆ ಇರಿಸಿದ ಸಿಂಹಾಸನದಲ್ಲಿ ವಸುಧೆಗೊಪ್ಪುವ ಭೂಲೋಕದ ಇಂದ್ರನಂತೆ ವಿಲಾಸದಿಂದ ಶೋಭಿಸುತ್ತಾ ಕುಳಿತಿದ್ದನು. ಮುಂದಿನ ಗದ್ಯ ಭಾಗವನ್ನ ನೋಡೋಣ. ಮುಗಿದಿರ್ದ ನೈದಿಲುಗೊಳಂಗಳಂ ನೋಡುತ್ತುಂ, ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ, ರಸಪಳಂಗಳನ್ ಅರಸುತಿರ್ಪ ಶುಕನಿಕರಮಂ, ಪೊಸಪೂವ ನೆಲೆಸಿರ್ಪ ಮಧುಕರ ಪ್ರಕರಮಂ ನೋಡುತ್ತುಂ, ಕೊಂಡಾಡುತ್ತಿರ್ದನ್ ಆ ವನದೊಳಗೆ, ಆಡಿಸುತ್ತೆ ಪಾಡಿಸುತ್ತ ಮಿರ್ದನ್ ಆ ವನದೊಳಗೆ, ಇಂತು ಮುದದಿಂ ನಲಿಯುತ ಅರಸು ಮಗನೊಪ್ಪಿದಂ, ಸಂತತಂ ವನದೊಳಗೆ ಸುಕುಮಾರನೊಪ್ಪಿದಂ ಅಂತ ಹೇಳ್ತಾರೆ. ಹೇಗೆ ಆ ವನದಲ್ಲಿ ಮುಂದೆ ಮದುವೆಯ ಕಾರ್ಯಕ್ಕೆ ಹೋಗ್ಲಿಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾನೆ. ಅವನು ಮದುವೆಗಾಗಿ ಕಾಯ್ತಾ ಆ ಉದ್ಯಾನವನದಲ್ಲಿದ್ದಾಗ ನೋಡ್ತಾ ಇದ್ದಂತೆ ಉದ್ಯಾನವನ ಏನಿತ್ತು ಅಲ್ಲಿ, ಮುಗಿದಿರ್ದ ನೈದಿಲುಗೊಳಂಗಳಂ ಅಂತ ಹೇಳ್ತಾರೆ. ನೈದಿಲೆ ಅಂದ್ರೆ ರಾತ್ರಿಯಲ್ಲಿ ಅರಳುವಂತ ಒಂದು ಹೂವು, ಚಂದ್ರನ ಬೆಳಕಿಗೆ ಅದು ಅರಳುತ್ತೆ, ಸೂರ್ಯನ ಬೆಳಕಿಗೆ ಅದು ಬಾಡತ್ತೆ. ಹಾಗಾಗಿ ಅದು ಮುಗಿದಿರ್ದ ನೈದಿಲುಗಳ
ನೈದಿಲೆಗಳು ಮುಗಿದಿವೆ ಅಂದ್ರೆ ಮುದುಡಿ ಹೋಗಿವೆ. ಹಗಲಿಗೆ ನೈದಿಲೆ ಮುದುಡಿಕೊಳ್ಳುತ್ತೆ. ಚಂದ್ರನ ಬೆಳಕು ಬಂದಾಗ ಅರಳುತ್ತೆ. ಈಗ ಹಗಲಾಗಿರೋದ್ರಿಂದ ಆ ಮುದುಡಿಕೊಂಡಿರುವಂತಹ ನೈದಿಲೆಗಳು ಇರುವಂತಹ ಕೊಳ ಇದೆ. ಅದನ್ನ ನೋಡ್ತಾ ಇದ್ನಂತೆ ನಂಬಿಯಣ್ಣ. ಹಾಗೆ ಬಳಲುವ ಚಕೋರಂಗಳಂ ಅಂತ ಹೇಳ್ತಾರೆ. ಚಕೋರ ಅಂದ್ರೆ ಒಂದು ಕಾಲ್ಪನಿಕ ಪಕ್ಷಿ. ಕವಿಗಳ ಪ್ರಕಾರ ಅದು ಬೆಳದಿಂಗಳನ್ನು ಕುಡಿದು ಬದುಕುವಂತಹ ಪಕ್ಷಿ. ಹಾಗಾಗಿ ಈಗ ಹಗಲಾಗಿರೋದ್ರಿಂದ, ಬೆಳದಿಂಗಳು ಇಲ್ಲದೆ ಇರೋದ್ರಿಂದ ಅದು ಬಳಲ್ತಾ ಇದೆ. ಅಂತಹ ಬಳಲುವ ಚಕೋರಂಗಳಂ ಕಾಣುತುಂ, ಅವುಗಳನ್ನ ಕಾಣ್ತಾ ಇದ್ದು ಅಲ್ಲಿ, ಅದನ್ನು ನೋಡ್ತಾ ಇದ್ದ ನಂಬಿಯಣ್ಣ. ಮುಂದೆ ರಸಫಲಂಗಳನ್ ಅರಸುತಿರ್ಪ ಶುಕನಿಕರಮಂ, ರಸಫಲಗಳು, ರಸಭರಿತವಾದಂತಹ ಹಣ್ಣುಗಳನ್ನು ಹುಡುಕ್ತಾ ಇದ್ವಂತೆ. ಗಿಳಿಗಳ ಹಿಂಡುಗಳು, ಶುಕನಿಕರಗಳು, ಅವುಗಳು ಒಳ್ಳೆ ಹಣ್ಣಿಗಾಗಿ ಹುಡುಕ್ತಾ ಇದ್ವು ಆ ಉದ್ಯಾನವನದಲ್ಲಿ. ಅದನ್ನ ನೋಡ್ತಾ ಇದ್ದ. ಆಮೇಲೆ ಪೊಸಪೂವ ನೆಳಸಿರ್ಪ ಮಧುಕರ ಪ್ರಕರಮಂ, ಮಧುಕರ ಅಂದ್ರೆ ದುಂಬಿ, ಮಧುಕರ ಪ್ರಕರ ಅಂದ್ರೆ ದುಂಬಿಗಳ ಸಮೂಹ. ಅವುಗಳು ಜೇನು ಹೀರ್ಲಿಕ್ಕೆ ಹೂಗಳ ಹತ್ರ ಬರ್ತಾ ಇದ್ದಾವೆ ದುಂಬಿಗಳು. ಹೊಸ ಹೊಸ ಹೂಗಳನ್ನು ಹುಡುಕಿ ಅವುಗಳನ್ನ ಸುತ್ತುವರೆದು ಅದರಿಂದ ಜೇನನ್ನ ಹೀರ್ತಾ ಇದ್ದಾವೆ. ಹಾಗಾಗಿ ಪೊಸಪೂವನ್ ನೆಳಸಿರ್ಪ ಮಧುಕರ ಪ್ರಕರಮಂ, ದುಂಬಿಗಳ ಗುಂಪನ್ನ ನೋಡ್ತಾ ಇದ್ದಂತೆ ಅವನು. ಹಾಗೆ ಅವುಗಳನ್ನೆಲ್ಲ ನೋಡುತ್ತುಂ ಕೊಂಡಾಡುತ್ತಿರ್ದನ್, ಆ ಪ್ರಕೃತಿ ಸೌಂದರ್ಯವನ್ನ ಕೊಂಡಾಡ್ತಾ ಇದ್ನಂತೆ, ಹೊಗಳುತ್ತಿದ್ನಂತೆ ನಂಬಿಯಣ್ಣ. ಕೊಂಡಾಡುತ್ತಿರ್ದನ್ ಆ ವನದೊಳಗೆ ಏನ್ ಮಾಡ್ತಾ ಇದ್ದ, ಆಡಿಸುತ್ತೆ ಪಾಡಿಸುತ್ತೆ ಮಿರ್ದನ್, ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಳ್ತಾ ಸಂತೋಷದಿಂದ ಹಾಡುಗಳನ್ನು ಹಾಡ್ಕೊಳ್ತಾ ಆ ವನದಲ್ಲಿ ಮದುಮಗನಾದ ನಂಬಿಯಣ್ಣ ಇದ್ನಂತೆ. ಇಂತು ಮುದದಿಂ, ಸಂತೋಷದಿಂದ ನಲಿಯುತ ಅರಸು ಮಗನೊಪ್ಪಿದಂ ಸಂತತಂ ವನದೊಳಗೆ ಸುಕುಮಾರನೊಪ್ಪಿದಂ, ಸುಕುಮಾರನಾದಂತಹ ಅರಸು ಮಗ ಅಂದ್ರೆ ರಾಜಕುಮಾರನಾದಂತಹ ನಂಬಿಯಣ್ಣ ಸಂತತಂ, ಸದಾ ಸಂತಸದಿಂದ ಮುದದಿಂದ ಆ ವನದಲ್ಲಿ ಕಾಲ ಕಳೀತಾ ಇದ್ದಂತೆ. ಇದು ಈ ಪದ್ಯಭಾಗದ ವಿವರಣೆ. ನೋಡೋಣ ಇನ್ನೊಂದ್ಸಲ. ಮುದುಡಿಕೊಂಡಿದ್ದ ನೈದಿಲಿಗಳಿಂದ ಕೂಡಿದ ಕೊಳಗಳನ್ನು ನೋಡುತ್ತಾ, ಮತ್ತೆ ಬೆಳದಿಂಗಳಿಗಾಗಿ ಕಾದು ಬಳಲುತ್ತಿರುವ ಚಕೋರಗಳನ್ನು ನೋಡುತ್ತಾ, ರಸಭರಿತವಾದ ಹಣ್ಣುಗಳಿಗಾಗಿ ಹುಡುಕುತ್ತಿರುವ ಗಿಳಿಗಳ ಸಮೂಹವನ್ನು ನೋಡುತ್ತಾ, ಮಕರಂದ ಹೀರಲು ಹೊಸ ಹೂಗಳನ್ನು ಸುತ್ತುವರೆದಿರುವ ದುಂಬಿಗಳ ಸಮೂಹವನ್ನು ನೋಡುತ್ತಾ, ಆಡುತ್ತಾ ಪಾಡುತ್ತಾ ಪ್ರಕೃತಿ ಸೌಂದರ್ಯವನ್ನ ಹೊಗಳುತ್ತಾ ಸುಕುಮಾರನಾದ ರಾಜಕುಮಾರ ನಂಬಿಯಣ್ಣನು ಆ ವನದೊಳಗೆ ಸದಾ ಮುದದಿಂದ ನಲಿಯುತ್ತಾ ಶೋಭಿಸುತ್ತಿದ್ದನು ಅಂತ ಕವಿ ಹೇಳ್ತಾನೆ. ಆದ್ರೂ 2 ಉದಾಹರಣೆಗಳನ್ನ ಅವನು ಏನ್ ಕೊಡ್ತಾನೆ ನೋಡಿ ಇಲ್ಲಿ. ಮುದುಡಿಕೊಂಡಿದ್ದ ನೈದಿಲೆಗಳಿಂದ ಕೂಡಿದ ಕೊಳ ಅಂತ ಹೇಳ್ತಾರೆ. ಇನ್ನೊಂದು ಬಳಲಿರುವ ಚಕೋರಗಳು. ಇದು ನಂಬಿಯಣ್ಣನ ಜೀವನವನ್ನ ತೋರಿಸುತ್ತೆ. ನಂಬಿಯಣ್ಣ ಅವನಿಗೆ ಯಾವತ್ತು ತಾನು ಶಿವಭಕ್ತ, ಕೈಲಾಸಕ್ಕೆ ಹೋಗ್ಬೇಕಾದವನು ಅಂತ ಗೊತ್ತಾಗತ್ತೋ ಅವತ್ತು ಅವನ ಪರಿಸ್ಥಿತಿನೂ ಹೀಗೆ ಆಗತ್ತೆ. ಅವನು ಇಲ್ಲಿಗೆ ಸೇರಿದವನಲ್ಲ ಅಂತ ಈಗ ಗೊತ್ತಿಲ್ಲ ಅವನಿಗೆ. ಅದೆರಡನ್ನ ಸೂಚ್ಯವಾಗಿ ಹೇಳಲಿಕ್ಕೆ ಇಲ್ಲಿ ಮುದುಡಿದ ನೈದಿಲೆಗಳಿಂದ ಕೂಡಿದ ಕೊಳ ಅಂತ ಹೇಳ್ತಾರೆ. ನಾನು ಶಿವಭಕ್ತ ಅಂತ ಅವನಿಗೆ ಗೊತ್ತಾದ ದಿನ ಅವನಿಗೆ ಈ ಲೋಕ ನಂದಲ್ಲ ಅಂತ ಅನ್ಸುತ್ತೆ. ಅವನಿಗೆ ಮುದುಡ್ಕೊಳ್ತಾನ ಅವನು. ಹಾಗೇನೆ ಅವನು ಕೈಲಾಸಕ್ಕೆ ಹೋಗೋದಕ್ಕಾಗಿ ಆಸೆ ಪಡ್ತಾನೆ. ಅದನ್ನ ಹೇಳಲಿಕ್ಕೆ ಈ ಮುದುಡಿದ ನೈದಿಲೆ ಮತ್ತೆ ಬಳಲುತ್ತಿರುವ ಚಕೋರದ ಉದಾಹರಣೆಯನ್ನ ಇಲ್ಲಿ ಕವಿ ಕೊಡ್ತಾನೆ. ಮುಂದಿನ ಭಾಗವನ್ನ ನೋಡೋಣ. ಇವನು ಇಲ್ಲಿ ನಂಬಿಯಣ್ಣ ಭೂಲೋಕದಲ್ಲಿ ಮದುವೆ ಆಗ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆ ಕಡೆ ಕೈಲಾಸದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಈ ಪದ್ಯ ಭಾಗದಲ್ಲಿ ಕವಿ ಹೇಳ್ತಾನೆ. ಏನ್ ಹೇಳ್ತಾನೆ? ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದೊಳಗಿರುತ್ತಿರಲು ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನಿರ್ದು ಗಿರಿಜೆಗಿಂತೆಂದಂ. ದೇವಿ ಕೇಳೌ ನಮ್ಮ ಪುತ್ರಂ ಪುಷ್ಪದತ್ತಂ ನರದೋಕದೊಳ್ ಪುಟ್ಟಿ ನಂಬಿ ಎಂಬ ನಾಮವಾಗಿ ಸಂಸಾರದಿಂದ ಕೆಟ್ಟು ಹೋಗಲನುವಾಗಿರ್ದಪಂ ಅಂತ ಹೇಳ್ತಾನೆ. ಇವನು ಇಲ್ಲಿ ವಿವಾಹ ತತ್ಪರನಾಗಿ, ವಿವಾಹದಲ್ಲಿ ಆಸಕ್ತಿಯನ್ನು ಹೊಂದ್ಕೊಂಡು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ನಂಬಿಯಣ್ಣ ಇಲ್ಲಿ ವನದಲ್ಲಿ, ಉದ್ಯಾನವನದಲ್ಲಿ ಕಾಯ್ತಾ ಇದ್ದಾನೆ.
ಅತ್ತಲು ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ, ಅಂದ್ರೆ ತುಂಬಾ ಮಿತಿಯಿಲ್ಲದ ಪರಿವಾರದಿಂದ ಒಳಗೊಂಡಿರುವಂತಹ, ಯಾಕಂದ್ರೆ ಕೈಲಾಸದಲ್ಲಿ ಅವನ ಸೇವಕರಿದ್ದಾರೆ, ಶಿವಗಣಗಳಿದ್ದಾವೆ, ಶಿವನ ಸಂಸಾರವೇ, ಅವನ ಮಕ್ಕಳು, ಹೆಂಡತಿಯರು, ಅವರು ಎಲ್ಲ ಇದ್ದಾರೆ. ಅಂತಹ ಒಂದು ಪರಿವಾರವನ್ನ ಒಳಗೊಂಡು ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನಿರ್ದು, ವಿರೂಪಾಕ್ಷ ಅಂದ್ರೆ ಶಿವ. ಇಲ್ಲಿ ಹರಿಹರ ಬರೆದಿರುವ ಇದು ಕಾವ್ಯ ಅಲ್ವಾ ಇದು. ಅವನು ಹಂಪೆಯ ವಿರೂಪಾಕ್ಷನ ಭಕ್ತ, ಹಾಗಾಗಿ ಶಿವನಿಗೆ ಇಲ್ಲಿ ವಿರೂಪಾಕ್ಷ ಅಂತ ಕರಿತಾನವನು. ವಿರೂಪಾಕ್ಷನಿರ್ದು ಗಿರಿಜೆಗಿಂತೆಂದಂ, ತನ್ನ ಸತಿಯಾಗಿರುವಂತಹ ಗಿರಿಜೆಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ದೇವಿ ಕೇಳವ್ ನಮ್ಮ ಪುತ್ರಂ ಪುಷ್ಪದತ್ತಂ, ನಮ್ಮ ಮಗನಾಗಿದ್ದಂತಹ ಪುಷ್ಪದತ್ತ ನರಲೋಕದೊಳ್ ಪುಟ್ಟಿ, ಭೂಲೋಕದಲ್ಲಿ ಹುಟ್ಟಿ, ನಂಬಿ ಎಂಬ ನಾಮವಾಗಿ, ನಂಬಿ ಅನ್ನುವ ಹೆಸರನ್ನ ಪಡೆದುಕೊಂಡು ಆದ್ರೆ ಏನ್ ಮಾಡ್ತಿದ್ದಾನೆ? ಸಂಸಾರದಿಂದ ಕೆಟ್ಟು ಹೋಗಲನುವಾಗಿರ್ದಪಂ, ಮದುವೆ ಮಾಡಿಕೊಂಡು ಈ ಭೂಲೋಕದಲ್ಲಿ ಹಾಳಾಗ್ಲಿಕ್ಕೆ, ಕೆಟ್ಟು ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾನೆ ಅವನು ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಶಿವ? ಮದುವೆ ಆಗ್ಬಾರ್ದ ನಂಬಿ ಅಣ್ಣ? ಆಗ್ಬೇಕು, ಆದ್ರೆ ಅವನು ರಾಜಕುಮಾರಿಯರೊಂದಿಗೆ ಮದುವೆ ಆಗ್ತಾ ಇದ್ದಾನೆ. ಹಂಗಾದ್ರೆ ಅವನು ಈ ಲೌಕಿಕದಲ್ಲಿ, ಈ ಭೂಲೋಕದ ಜೀವನದಲ್ಲಿ ಕಳೆದು ಹೋಗ್ತಾನೆ. ಅದಕ್ಕಾಗಿ ಹೇಳ್ತಾನೆ ಅವನು ಕೆಟ್ಟು ಹೋಗಲಿಕ್ಕೆ ಅನುವಾಗಿದ್ದಾನೆ ಅಂತ. ಅದ್ರ ಬದಲು ಅವನು ಪರವೇ ಸಂಕಿಲೆಯರೆನ್ನುವ ಶಿವಭಕ್ತೆಯರನ್ನ ಮದುವೆ ಆದ್ರೆ ಸರಿಯಾಗತ್ತೆ. ಆದ್ರೆ ಅವನು ಈಗ ಮಾಡ್ಕೊಳ್ತಾ ಇರುವ ಮದುವೆ ಯಾರ ಜೊತೆ? ರಾಜಕುಮಾರಿಯರ ಜೊತೆ. ಅದಕ್ಕಾಗಿ ಶಿವ ಹೇಳ್ತಾನೆ ಸಂಸಾರದಿಂದ ಕೆಟ್ಟು ಹೋಗಲನುವಾಗಿರ್ದಪಂ ಅಂತ ಹೇಳ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು ಅವನನ್ನ? ಹೇಳ್ತಾನೆ, ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು ಹೋಗಿ ಮರ್ತ್ಯದೊಳ್ ತೊತ್ತುಗೊಂಡು ಆವು ಕಳುಪಿದ ನಿಮ್ಮಿಬ್ಬರು ರುದ್ರಕನ್ನಿಕೆಯರು ಚೋಳದೇಶದ ತಿರುವಾರೂರಳುಂ ತಿರುವತ್ತಿಯೂರುಳುಂ ಪರವೇ ಸಂಕಿಲಿಗಳ್ ಎಂಬ ನಾಮದಿಂ ಜನೀಸಿ ಇರ್ದಪರ್ ಅವಂದಿರನ್ ಆತನೊಳ್ ನೆರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್ ಎನಲ್ ಆನುಂ ನಿಮ್ಮೊಡನೆ ನೋಡುತ್ತುಂ ಬಂದೆಪೆನ್ ಎಂದು ದೇವಿಯರ್ ಭಿನ್ನೈಸೆ ನೀನತ್ಯಂತ ಕರುಣಿ ನಾಂ ಮಾಳ್ಪುದು ಅತಿ ನಿಷ್ಠುರ ಚರಿತ್ರಂ ಆದೊಡಂ ನೀಂ ಬಂದು ಆ ನಾವೂರೊಳಿರ್ದೆನೆನಲ್ ಅಲ್ಲಿಯ ದೇವಾಲಯದೊಳಿರುತೆ ಬರ್ಪುದು ಎಂದು ಕರುಣಿಸಿ ವಿಚಿತ್ರಂ ಮತ್ತಂ ದೇವಿಯರ್ ನೋಡಲ್ ಒರ್ವ ಶತವೃದ್ಧನಾಗಿ ನಿಂದಿರ್ದನ್ ಎಂತೂ ಎಂದೊಡೆ ಅಂತ ಹೇಳ್ತಾರೆ. ಹೇಗೆ ಅವನು ಭೂಲೋಕಕ್ಕೆ ಹೋಗುವ ಉಪಾಯವನ್ನ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಆತಂಗೆ, ಯಾರಿಗೆ? ಪುಷ್ಪದತ್ತನಾಗಿದ್ದಂತಹ ನಂಬಿಯಣ್ಣನಿಗೆ, ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು ಹೋಗಿ ಅಂತ ಹೇಳ್ತಾನೆ. ಏನು ನಂಬುಗೆ? ಮುನ್ನಿತ್ತ ನಂಬುಗೆ ಅಂದ್ರೆ ಮೊದಲು ಕೊಟ್ಟ ಮಾತು. ಯಾವಾಗ? ಹಿಂದೆ ಕೈಲಾಸದಲ್ಲಿ ಶಾಪವನ್ನು ಕೊಟ್ಟಾಗ ಪುಷ್ಪದತ್ತ ಕೇಳ್ಕೊಂಡಿದ್ದ, ನನ್ನ ತಪ್ಪನ್ನ ಕ್ಷಮಿಸಿ, ನಾನು ಕೈಲಾಸದಲ್ಲೇ ಇರ್ತೀನಿ ಅಂತ. ಆಗ ಶಿವ ಹೇಳಿದ್ದ, ನೀನೀಗ ಹೋಗಿ ಭೂಲೋಕದಲ್ಲಿ ಹುಟ್ಟು, ನಾನ್ ಬಂದು ನಿನ್ನನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಅಲ್ವಾ? ಆ ಮಾತಿದೆಯಲ್ಲ, ಆ ನಂಬುಗೆ ಇದೆಯಲ್ಲ, ಅದನ್ನ ಬೆಂಬಳಿಗೊಂಡು ಹೋಗಿ, ಅದನ್ನ ಹಿಂಬಾಲಿಸ್ಕೊಂಡು ಹೋಗಿ ಏನ್ ಮಾಡ್ತೀನಿ? ಮರ್ತ್ಯದೊಳ್ ತೊತ್ತುಗೊಂಡು, ಮರ್ತ್ಯದಲ್ಲಿ, ಭೂಲೋಕದಲ್ಲಿ ಆ ನಂಬಿಯಣ್ಣನನ್ನ ನನ್ನ ಸೇವಕನನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ, ಆವು ಕಳುಪಿದ ನಿಮ್ಮಿಬ್ಬರು ರುದ್ರಕನ್ನಿಕೆಯರು. ಯಾರು ಕಳಿಸಿದ್ದು? ಪಾರ್ವತಿಯ ಇಬ್ಬರು ರುದ್ರಕನ್ನಿಕೆಯರು. ಯಾರ ಮೇಲೆ? ಪುಷ್ಪದತ್ತ ಮೋಹಗೊಂಡಿದ್ನಲ್ಲ, ಅವರಿಬ್ರು ಕೂಡ ಭೂಲೋಕದಲ್ಲಿ ಹುಟ್ಟಿದ್ದಾರೆ ತಾನೆ. ಅದಕ್ಕೆ ಹೇಳ್ತಾನೆ, ಆವು ಕಳುಪಿದ ನಿಮ್ಮಿಬ್ಬರು ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾರೂರಳಂ ತಿರುವತ್ತಿಯೂರಳಂ ಪರವೇ ಸಂಕಿಲಿಗಳೆಂಬ ನಾಮದಿಂ ಜನೀಸಿರ್ದಪರ್ ಅಂತ ಹೇಳ್ತಾನೆ. ನೀವು ನಂಬಿಯಣ್ಣ ಮಾತ್ರ ಹುಟ್ಟಿದ್ದಲ್ಲ, ನೀವು ಕಳಿಸಿದ ರುದ್ರಕನ್ನಿಕೆಯರು ಕೂಡ ಚೋಳ ದೇಶದಲ್ಲಿ ಹುಟ್ಟಿದ್ದಾರೆ. ಒಬ್ಳು ತಿರುವಾರೂರು ಅನ್ನುವಲ್ಲಿ ಹುಟ್ಟಿದಾಳೆ, ಇನ್ನೊಬ್ಳು ತಿರುವತ್ತಿಯೂರು ಅನ್ನುವಲ್ಲಿ ಹುಟ್ಟಿದಾಳೆ. ತಿರುವಾಯೂರಲ್ಲಿ ಪರವೆ ಅನ್ನುವಳು ಹುಟ್ಟಿದಾಳೆ, ತಿರುವತ್ತಿಯೂರಿನಲ್ಲಿ ಸಂಕಿಲಿ ಅನ್ನುವ ಹೆಸರಿನಿಂದ ಇನ್ನೊಬ್ಳು ಹುಟ್ಟಿದಾಳೆ. ಅವರು ಜನಿಸಿದ್ರು ಅವಂದಿರಂ, ಅವರಿಬ್ಬರನ್ನ ಆತನೊಳ್ ನೆರಪಿ ಅಂದ್ರೆ ಮದುವೆ ಮಾಡಿಸಿ, ಆತನೊಂದಿಗೆ ಒಂದು ಮಾಡಿಸಿ. ಈಗ ಏನ್ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾನೆ ಅವನನ್ನು, ಆ ಮದುವೆಯನ್ನ ನಿಲ್ಲಿಸಿ ಇವರಿಬ್ಬರ ಜೊತೆ ಅವರನ್ನ
ನೆರಪಿ ಅಂದರೆ ಮದುವೆ ಮಾಡಿಸಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನೆನಲ್. ಆಮೇಲೆ ಅವ್ರ ಮದುವೆ ಆದಮೇಲೆ ಅವರು ನನಗೆ ಕೊಡುವಂಥ ಪೂಜೆಯನ್ನು ನಾನು ಅದನ್ನು ಒಪ್ಪಿಸ್ಕೊಂಡು ಬರ್ತೀನಿ, ನಾನು ಈ ಕೆಲಸ ಮಾಡ್ತೀನಿ ಅಂತ ಶಿವ ಹೇಳ್ತಾನೆ. ಆವಾಗ ಪಾರ್ವತಿ ಹೇಳ್ತಾಳೆ, ಆನೂ ನಿಮ್ಮೊಡನೆ ನೋಡುತ್ತುಂ ಬಂದೆಪ್ಪನೆಂದು ದೇವಿಯರ್ ಭಿನ್ನೈಸೆ. ಯಾಕಂದ್ರೆ ಶಿವನಿಗೆ ಮಾತ್ರ ಮಕ್ಕಳ, ಅವರು ಪಾರ್ವತಿಗೂ ಮಕ್ಕಳಲ್ವಾ, ಅದಕ್ಕೆ ಅವಳು ಹೇಳ್ತಾಳೆ ನಾನು ಬರ್ತೀನಿ ನಿಮ್ಮ ಜೊತೆ ಈ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳ್ತಾಳೆ. ಆವಾಗ ಶಿವ ಹೇಳ್ತಾನೆ, ನೀನು ಅತ್ಯಂತ ಕರುಣಿ, ನೀನು ಕರುಣಾಮಯಿ, ಎಷ್ಟಂದ್ರೂ ನೀನು ತಾಯಿ, ತುಂಬ ಕರುಣಾಮಯಿ. ಆದರೆ ಅಲ್ಲಿ ನಾನು ಮಾಡ್ಪುದು ಅತಿ ನಿಷ್ಠುರ ಚರಿತ್ರಂ, ಅತಿ ನಿಷ್ಠುರವಾದ ಮರ್ಸಿಲೆಸ್ಸು ಕೆಲಸ ನಾನು ಮಾಡಬೇಕಾಗಿದೆ. ಏನು ಮಾಡಬೇಕು, ಅವನ ಮದುವೆಯನ್ನು ನಿಲ್ಲಿಸ್ಬೇಕು. ಅವನಿಗೆ ಗೊತ್ತೇ ಇಲ್ಲ ಅವನು ಕೈಲಾಸಕ್ಕೆ ಸೇರಿದವನು ಅನ್ನುವ ವಿಚಾರ ನಂಬಿ ಅಣ್ಣನಿಗೆ ಗೊತ್ತೇ ಇಲ್ಲ. ಹಾಗಿರುವಾಗ ಅವನು ರಾಜ್ಕುಮಾರನಾಗಿ ಬೆಳೀತಾ ಇದ್ದಾನೆ. ಅಲ್ಲಿ ಅವನ ಮದುವೆಯನ್ನು ನಿಲ್ಲಿಸೋದಿದೆಯಲ್ಲ, ಎಷ್ಟು ನಿಷ್ಠುರವಾದ ಕೆಲಸ ಅಲ್ವಾ. ಈಗ ನಮ್ಮ ಮನೆಗಳಲ್ಲಿ ನಡೀತಾ ಇರುವ ಮದುವೆಯನ್ನು ಯಾರಾದರೂ ಬಂದು ನಿಲ್ಲಿಸಿದ್ರೆ ನಾವು ಎಷ್ಟು ದ್ವೇಷ ಮಾಡ್ತೀವಲ್ಲ ಅವನನ್ನು, ಎಷ್ಟು ಕೆಟ್ಟ ಕೆಲಸ ಅಲ್ವಾ ಅದು. ಅದಕ್ಕೆ ಹೇಳ್ತಾನೆ, ನಾ ಮಾಡ್ಪುದ್ ಅತಿ ನಿಷ್ಠುರ ಚರಿತ್ರಂ, ಬಹಳ ನಿಷ್ಠುರವಾದ ಕೆಲಸವನ್ನು ನಾನು ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನೀನು ತಾಯಿ, ನೀನು ಅತ್ಯಂತ ಕರುಣಿ, ನಿನಗದನ್ನು ತಡ್ಕೊಳಕ್ಕಾಗೋದಿಲ್ಲ. ಆದರೂ ನೀನು ಬರಬೇಕು ಅಂತ ಹೇಳ್ತಿದ್ಯಲ್ವಾ, ಅದೊಡಂ ನೀನು ಬಂದು ಆ ನಾವೂರೊಳಿರ್ದೆನ್ ಅಲ್ಲಿಯ ದೇವಾಲಯದೊಳಿರುತ್ತೆ ಬರ್ಪುದು. ನಾನು ಯಾವ ಊರಲ್ಲಿ ಇರ್ತೀನಿ ಆ ಊರಿನ ದೇವಾಲಯದಲ್ಲಿ ನೀನು ಇರು ಅಂತ ಹೇಳಿ ಅವಳಿಗೆ ಕರುಣಿಸ್ತಾನೆ, ಅವಳಿಗೆ ಒಪ್ಪಿಗೆಯನ್ನು ಕೊಡ್ತಾನೆ. ಆಮೇಲೆ ದೇವಿಯರು ನೋಡ್ತಾ ಇರುವಾಗ ಏನಾಗತ್ತೆ, ವಿಚಿತ್ರಂ ಮತ್ತಂ ದೇವಿಯರ್ ನೋಡಲ್ ಓರ್ವ ಶತವೃದ್ಧನಾಗಿ ನಿಂದಿರ್ದನ್. ಎಂತೂ ಎಂದೊಡೆ ಏನಾಯ್ತು, ಶತವೃದ್ಧ, 100 ವರ್ಷದ ಮುದುಕಂತರಾಗಿ ಬದಲಾಗ್ತಾನಂತೆ ಶಿವ. ಯಾಕಂದ್ರೆ ಶಿವ ಪಾರ್ವತಿಯರ ಥರ ಅವ್ರು ಹೋಗೋಕ್ಕಾಗೋದಿಲ್ಲ ಅಲ್ಲ ಭೂಲೋಕಕ್ಕೆ. ಹಾಗಾಗಿ ಅವನು ವೇಷ ಮರೆಸ್ಕೊಂಡು ವೇಷಾಂತರದಲ್ಲಿ ಭೂಲೋಕಕ್ಕೆ ಹೋಗುವ ನಿರ್ಧಾರ ಮಾಡ್ತಾನೆ. ಯಾವ ಥರ ಹೋಗ್ತಾನೆ ಅಂದರೆ, ಶತವೃದ್ಧ ಅಂದರೆ 100 ವರ್ಷ ತುಂಬಿದ ಹಣ್ಣು ಮುದುಕ, ಆ ಥರದ ವೇಷವನ್ನು ಹಾಕ್ಕೊಂಡು ಅವನು ಭೂಲೋಕಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹಾಗಾಗಿ ನೋಡ್ತಾ ಇರುವಾಗೆ ವಿಚಿತ್ರ ಅನ್ನೋ ಥರ ದೇವಿಯರು ನೋಡ್ತಾ ಇರುವಾಗೇನೆ ಅವನು ಶತವೃದ್ಧನಾಗಿ ನಿಂದಿರ್ದನ್. ಎಂತೂ ಎಂದೊಡೆ ಹೇಗೆ ಕಾಣಿಸ್ತಿದ್ದ ಅಂದರೆ ಅಂತ ಮುಂದಿನ ಗದ್ಯ ಭಾಗದಲ್ಲಿ ಕವಿ ವಿವರಣೆಯನ್ನ ಕೊಡ್ತಾನೆ. ಈಗ ಇದರ ಭಾವಾರ್ಥವನ್ನು ನೋಡೋಣ. ಹೀಗೆ ನಂಬಿಯಣ್ಣ ವಿವಾಹ ಆಸಕ್ತನಾಗಿ ವನದಲ್ಲಿ ಇರುವಂಥ ಸಮಯದಲ್ಲಿ ಕೈಲಾಸದಲ್ಲಿ ಶಿವ ತನ್ನ ಅಪರಿಮಿತ ಪರಿವಾರದೊಂದಿಗೆ ಗಿರಿಜೆಗೆ ಹೇಳ್ತಾನೆ, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಈಗ ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಹಾಗಾಗಿ ಆತನಿಗೆ ಮುಂಚೆ ನೀಡಿದ ಮಾತನ್ನ ಅನುಸರಿಸಿಕೊಂಡು ಹೋಗಿ ಭೂಲೋಕದಲ್ಲಿ ಅವನನ್ನು ನನ್ನ ಸೇವಕನನ್ನಾಗಿ ಮಾಡ್ಕೊಳ್ತೇನೆ. ಆಮೇಲೆ ನೀವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರು ಚೋಳ ದೇಶದಲ್ಲಿ ಹುಟ್ಟಿದ್ದಾರೆ, ಪರವೆ ಮತ್ತು ಸಂಕಿಲೆ ಎನ್ನುವ ಹೆಸರಿನಿಂದ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರ್ತೇನೆ ಅಂತ ಶಿವ ಪಾರ್ವತಿಗೆ ಹೇಳ್ತಾನೆ. ಆವಾಗ ಪಾರ್ವತಿ ಹೇಳ್ತಾಳೆ, ಗಿರಿಜೆ ಹೇಳ್ತಾಳೆ, ನಾನು ನಿಮ್ಮೊಡನೆ ಬರುತ್ತೇನೆ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಶಿವ, ನೀನು ಬಹಳ ಕರುಣೆ ಹೊಂದಿರುವವಳು, ಆದರೆ ನಾನು ಅಲ್ಲಿ ಮಾಡುತ್ತಿರುವುದು ಅತಿ ನಿಷ್ಠುರವಾದ ಕೆಲಸ. ಆದರೂ ನಾನು ಯಾವ ಊರಿನಲ್ಲಿ ಇರ್ತೇನೋ ನೀನು ಆ ಊರಿನ ದೇವಾಲಯದಲ್ಲಿ ಇರು ಅಂತ ಹೇಳಿ ಅವಳಿಗೂ ಕೂಡ ಬರಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ. ಹಾಗೆ ದೇವಿ ನೋಡ್ತಾ ಇರುವಂತೆಯೇ ಅವನು ಒಬ್ಬ 100 ವರ್ಷ ದಾಟಿದ ಮುದುಕನ ವೇಷ ಹಾಕ್ಕೊಂಡು ನಿಲ್ತಾನೆ, ಭೂಲೋಕಕ್ಕೆ ಹೋಗೋಕೆ ಸಿದ್ಧನಾಗ್ತಾನೆ. ಹೇಗೆ ಕಾಣಿಸ್ತಾ ಇತ್ತು ಅವನ ರೂಪ ಅನ್ನೋದನ್ನು ನಾವು ಮುಂದಿನ ಗದ್ಯಪಾಕದಲ್ಲಿ ನೋಡೋಣ. ಆಪಾದ ಮಸ್ತಕ ಪರ್ಯಂತರ ಉದ್ಧೂಳಿಸಿದ ವಿಭೂತಿಯ ತಲೆಯುಂ ಮೈಯುಂ ನರೆತರೆಗಳಾಗೆ, ಜಡೆಯ ಚಂದ್ರಕಳೆ ಕೊಡೆಯಾಗೆ, ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ, ಖಟ್ವಾಂಗಂ ಎಷ್ಟಿಯಾಗೆ, ಆಭರಣದೊಳೊಂದು ಸರ್ಪಂ ಪ್ರಮಾಣಪತ್ರಮಾಗೆ, ಕಮಲಜ ಶಿರಂ ಕಮಂಡಲಮಾಗೆ, ಪುಲಿದವಲ್ ಗಜಚರ್ಮಂ ಉಟ್ಟ ಹೊದೆದ ವೇಷ್ಟಿಗಳಾಗೆ, ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳಾಗೆ, ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗೆ, ಮಹಾವೃದ್ಧನಾಗಿ ಕೈಲಾಸದಿಂದಂ
ಚೋಳ ದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ ಮುಂದಿಳಿಹಿದಂತಿರ್ದಂ ಅಂತ ಹೇಳ್ತಾರೆ. ಆಪಾದ ಮಸ್ತಕ ಪರ್ಯಂತರ ಉದ್ಧೂಳಿಸಿದ ವಿಭೂತಿಯ ತಲೆಯೂ ಮೈಯೂ ನರತರೆಗಳಾಗೆ ಅಂತ ಹೇಳ್ತಾರೆ. ಆಪಾದ ಮಸ್ತಕ ಪರ್ಯಂತರ ಅಂದರೆ ಪಾದದಿಂದ ತಲೆಯವರೆಗೆ ಅಂತ. ಯಾರಿಗಾದ್ರೂ ಆಪಾದ ಮಸ್ತಕ ಸಿಟ್ಟು ಬಂತು ಅಂದರೆ ತಲೆಯಿಂದ ಕಾಲುವರೆಗೆ ಸಿಟ್ಟು ಬಂತು ಅಂತ. ಇಲ್ಲಿ ಶಿವ ಆಪಾದ ಮಸ್ತಕ ವಿಭೂತಿಯನ್ನ ಉದ್ಧೂಳಿಸಿಕೊಂಡಿದ್ದಾನೆ, ಪಾದದಿಂದ ತಲೆಯವರೆಗೆ ವಿಭೂತಿಯನ್ನ ಲೇಪಿಸಿಕೊಂಡಿದ್ದಾನೆ. ಹಾಗೆ ವಿಭೂತಿಯನ್ನ ಲೇಪಿಸಿಕೊಂಡಿರೋದ್ರಿಂದ ಅದು ಅವನ ತಲೆ ಬಿಳಿ ಕೂದಲಿಂದ ಹಣ್ಣಾದಾಗ ಕಾಣಿಸುತ್ತೆ, ಅವನ ಮೈ ಮುಪ್ಪಿನಿಂದ ಸುಕ್ಕುಗಟ್ಟಿದ ಹಾಗೆ ಕಾಣ್ತಾ ಇದೆಯಂತೆ. ಅವನು ಹಚ್ಕೊಂಡಿರೋಂತಹ ವಿಭೂತಿಯೇ ಅವನ ದೇಹದ ನರೆತರೆಗಳಾಯ್ತು, ಅಂದ್ರೆ ಅವನ ಬಿಳಿ ಕೂದಲು ಮತ್ತೆ ಸುಕ್ಕುಗಟ್ಟಿದ ಚರ್ಮ ಆಯ್ತು ಅಂತ ಕವಿ ಹೇಳ್ತಾನೆ. ಆಮೇಲೆ ಜಡೆಯ ಚಂದ್ರಕಳೆ ಕೊಡೆಯಾಗೆ, ಶಿವನ ಜಟೆಯಲ್ಲಿ ಚಂದ್ರ ಇದ್ದಾನಲ್ವಾ, ಚಂದ್ರಚೂಡ ಅಂತ ಶಿವನನ್ನ ಕರೀತಾರೆ. ಆ ಚಂದ್ರಕಳೆ ಅವನ ತಲೆಯಲ್ಲಿರುವಂತಹ ಆ ಅರ್ಧ ಚಂದ್ರವೇ ಕೊಡೆ ಆಯ್ತಂತೆ. ಆಮೇಲೆ ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ, ಕೊಡೆಗೆ ಒಂದು ಕಾವು ಬೇಕಲ್ಲ, ಹ್ಯಾಂಡಲ್ ಬೇಕಲ್ಲ, ಅವನ ಕೈಯಲ್ಲಿದ್ದಂತಹ ತ್ರಿಶೂಲವೇ ಆ ಕೊಡೆಯ ಕಾವಾಯ್ತಂತೆ. ಆಮೇಲೆ ಖಟ್ವಾಂಗಂ ಎಷ್ಟಿಯಾಗೆ, ಖಟ್ವಾಂಗಂ ಅಂದರೆ ತುದಿಯಲ್ಲಿ ತಲೆಬುರುಡೆ ಇರುವಂತಹ ಶಿವನ ಗದೆ. ಆ ಗದೆ ಎಷ್ಟಿ ಅಂದರೆ ಊರುಗೋಲಾಯಿತು. ಯಾಕಂದರೆ ಶಿವ ವೃದ್ಧನ ರೂಪದಲ್ಲಿ ಬರ್ತಾ ಇದ್ದಾನಲ್ವಾ, ವೃದ್ಧರಿಗೆ ವಯಸ್ಸಾದವರಿಗೆ ಸೀದಾ ನಡಿಲಿಕ್ಕಾಗತ್ತಾ? ಇಲ್ಲ ಅಲ್ಲ, ಅವರಿಗೆ ಒಂದು ಊರುಗೋಲ್ ಬೇಕು. ಹಾಗಾಗಿ ಅವನ ಕೈಯಲ್ಲಿದ್ದಂತಹ ಖಟ್ವಾಂಗ ಊರುಗೋಲಾಯ್ತಂತೆ. ಆಮೇಲೆ ಆಭರಣದೊಳ್ ಒಂದು ಸರ್ಪಂ ಪ್ರಮಾಣ ಪತ್ರವಾಗೆ, ಶಿವನ ಮೈಯಲ್ಲಿ ಸರ್ಪಗಳ ಆಭರಣ ಇದೆ, ಆ ಒಂದು ಸರ್ಪ ಅದರಲ್ಲಿ ಪ್ರಮಾಣ ಪತ್ರ ಆಯಿತು, ಸರ್ಟಿಫಿಕೇಟ್ ಆಯಿತು. ಯಾಕೆ ಬೇಕು ಪ್ರಮಾಣ ಪತ್ರ? ಶಿವ ಹೋಗಿ ಭೂಲೋಕದಲ್ಲಿ ನಂಬಿ ಅಣ್ಣನನ್ನ ತನ್ನ ತೊತ್ತು ಅಂತ ಹೇಳೋನಿದ್ದಾನೆ, ನನ್ನ ಸೇವಕ ಇವನು ಅಂತ. ಹಾಗೆ ಯಾರಿಗಾದ್ರೂ ಹೋಗಿ ಸುಮ್ಮನೆ ನೀನು ನನ್ನ ಸೇವಕ ಅಂತ ಹೇಳಬೇಕಾಗತ್ತಾ? ಅದಕ್ಕೆ ಒಂದು ಪ್ರಮಾಣ ಪತ್ರ ಬೇಕಲ್ಲ. ನಂಬಿ ಅಣ್ಣನ ತಂದೆ ಇರ್ಬೋದು, ತಾತ ಇರ್ಬೋದು, ಯಾರಾದರೂ ಒಂದು ಪತ್ರವನ್ನು ಕೊಟ್ಟಿರಬೇಕು, ನಾನು ನನ್ನ ವಂಶದವರು ನಿನ್ನ ತೊತ್ತಾಗ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ಬೇಕಲ್ಲ ನಂಬಿ ಅಣ್ಣಂಗೆ. ಆ ಕಾರಣದಿಂದಾಗಿ ಶಿವ ಒಂದು ಪ್ರಮಾಣ ಪತ್ರವನ್ನ, ಒಂದು ಫೇಕ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಸೃಷ್ಟಿ ಮಾಡ್ತಾನೆ. ಒಂದು ಸರ್ಪ ಪ್ರಮಾಣ ಪತ್ರ ಆಗತ್ತೆ. ಆಮೇಲೆ ಕಮಲಜ ಶಿರಂ ಕಮಂಡಲಮಾಗೆ ಅಂತ ಹೇಳ್ತಾರೆ. ಕಮಲಜ, ಕಮಲದಿಂದ ಹುಟ್ಟಿದವನು ಬ್ರಹ್ಮ. ಕಮಲಜ ಶಿರ ಅಂದರೆ ಬ್ರಹ್ಮ ಕಪಾಲ. ನಮ್ಮ ಪುರಾಣದ ಕಥೆಗಳ ಪ್ರಕಾರ ಬ್ರಹ್ಮನಿಗೆ 5 ತಲೆ ಇತ್ತಂತೆ, ಅವನಿಗೆ ಅಹಂಕಾರ ಹೆಚ್ಚಾಯ್ತಂತೆ ಅದರಿಂದ. ಹಾಗಾಗಿ ಶಿವ ಅವನ ಒಂದು ತಲೆಯನ್ನ ಚಿವುಟ್ತಾನೆ, ಅದು ಶಿವನ ಕೈಗೆ ಅಂಟ್ಕೊಂಡ್ಬಿಡತ್ತೆ. ಬ್ರಹ್ಮ ಕಪಾಲ ಶಿವನ ಕೈಗೆ ಬಂದು ಅಂಟ್ಕೊಂಡ್ಬಿಡತ್ತೆ. ಮತ್ತೆ ಬ್ರಹ್ಮಹತ್ಯ ದೋಷ ಕೂಡ ಶಿವನಿಗೆ ಬರುತ್ತೆ ಅದರಿಂದ. ಹಾಗಾಗಿ ಅವನ ಕೈಯಲ್ಲಿರುವಂತಹ ಆ ಬ್ರಹ್ಮನ ತಲೆಯಿಂದ ಶಿವ ಭಿಕ್ಷೆ ಬೇಡಿ ಊಟ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಶಿವನ ಕೈಯಲ್ಲಿ ಇದ್ದಂತಹ ಆ ಬ್ರಹ್ಮಶಿರ ಅಥವಾ ಬ್ರಹ್ಮ ಕಪಾಲ ಕಮಂಡಲ ಆಯ್ತಂತೆ. ಕಮಂಡಲ ಅಂದ್ರೇನು? ಋಷಿ ಮುನಿಗಳು ಉಪಯೋಗಿಸುವ ಪವಿತ್ರ ಜಲ ತುಂಬಿರುವಂತಹ ಪಾತ್ರೆ. ನಾವು ನಾಟಕಗಳಲ್ಲಿ, ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ಋಷಿಗಳು ಆ ಕಮಂಡಲವನ್ನು ಹಿಡ್ಕೊಂಡಿರ್ತಾರೆ, ಯಾರಾದರೂ ತಪ್ಪು ಮಾಡಿದರೆ ಸಿಟ್ಕೊಂಡು ಅದರಿಂದ ನೀರನ್ನು ಹಾಕಿ ಶಾಪ ಕೊಡ್ತಾರೆ ಅಂತ. ಹಾಗೆ ಇಲ್ಲಿ ಇವನು ವೃದ್ಧನ ವೇಷ, ವೃದ್ಧ ತಪಸ್ವಿಯ ವೇಷವನ್ನು ಧರಿಸ್ಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ಅವನ ಕೈಯಲ್ಲಿರುವಂತಹ ಕಮಲಜ ಶಿರ, ಬ್ರಹ್ಮ ಕಪಾಲ, ಕಮಂಡಲ ಆಯ್ತು ಅಂತ ಹೇಳ್ತಾರೆ. ಪುಲಿದವಲ್ ಗಜಚರ್ಮಂ ಉಟ್ಟ ಹೊದೆದ ವೇಷ್ಟಿಗಳಾಗೆ ಅಂತ ಹೇಳ್ತಾರೆ. ಗಜಚರ್ಮಾಂಬರ ಅಂತ ಶಿವನನ್ನ ಕರೀತಾರೆ. ಅವನು ಆನೆಯ ಚರ್ಮದ ಬಟ್ಟೆಯನ್ನು ಹಾಕ್ಕೊಂಡಿರ್ತಾನೆ, ಹೊದ್ದಿರ್ತಾನೆ ಅಂತ. ಹಾಗೆ ಹುಲಿಯ ಚರ್ಮದ ಬಟ್ಟೆಯನ್ನು ಕೂಡ ಹಾಕ್ಕೊಂಡಿರ್ತಾನೆ, ಸ್ಮಶಾನ ವಾಸಿಯಾಗಿರ್ತಾನೆ ಅಂತ. ಹಾಗೆ ಪುಲಿದವಲ್ ಹುಲಿಯ ಚರ್ಮ ಮತ್ತೆ ಗಜ ಚರ್ಮ, ಅದು ಅವನು ಉಟ್ಟ ಮತ್ತು ಹೊದೆದ ವೇಷ್ಟಿ ಅಂದರೆ ಪಂಚೆ. ಈಗ 2 ರೀತಿಯ ಬಟ್ಟೆ ಬೇಕಲ್ಲ, ಒಂದು ಕೆಳಗಡೆ ಉಟ್ಕೊಳ್ಳಿಕ್ಕೆ ಮತ್ತೆ ಮೇಲ್ಗಡೆ ಹೊದ್ಕೊಳ್ಳಿಕ್ಕೆ. ಅದು ಶಿವ ಉಡ್ತಾ ಇದ್ದಂತಹ ಹುಲಿಯ ಚರ್ಮ ಮತ್ತೆ ಆನೆಯ ಚರ್ಮ, ಅದೇ ಅವನ ಉಟ್ಟ ಮತ್ತೆ ಹೊದೆದ ವೇಷ್ಟಿಗಳು, ಪಂಚೆಗಳಾಯ್ತಂತೆ. ಆಮೇಲೆ ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳಾಗೆ, ಶಿವ ಅವನ ಕಾಲಿನಿಂದ ನಾಗಾಸುರ ಅನ್ನುವ ಒಬ್ಬ ರಾಕ್ಷಸನನ್ನ ಮೆಟ್ಕೊಂಡಿರ್ತಾನೆ, ಅವನೇ ಪಾದರಕ್ಷೆ ಆದ್ನಂತೆ. ಆಮೇಲೆ
ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗೆ. ಶಿವನನ್ನ ರುಂಡಮಾಲ ಅಂತ ಕರೀತಾರೆ. ಅವನ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ರುಂಡಗಳ ಒಂದು ಮಾಲೆ ಇರತ್ತೆ. ಶಿರೋಮಾಲೆ ಅಂತ ಹೇಳ್ತಾರೆ. ಅದು ಜಪಮಾಲೆ ಆಯ್ತಂತೆ. ನೀವು ಸ್ಮಶಾನವಾಸಿಯಾದ ಶಿವನನ್ನ ಕಲ್ಪಿಸ್ಕೊಂಡ್ರೆ ನಿಮ್ಗೆ ಅಲ್ಲಿ ರುಂಡಮಾಲ ಧಾರಿಯಾಗಿರುವಂತಹ ಶಿವ ಕಾಣಿಸ್ತಾನೆ. ಆ ರುಂಡಮಾಲೆಯೇ ಜಪಮಾಲೆ ಆಯ್ತಂತೆ. ಹೀಗೆ ಮಹಾವೃದ್ಧನಾಗಿ ಕೈಲಾಸದಿಂದ ಚೋಳ ದೇಶದ ಮಣಮೊಂದ ಪುತ್ತೂರ ಮದುವೆಯ ಚಪ್ಪರದ ಮುಂದಿಳಿಹಿದಂತಿರ್ದಂ ಅಂತ ಹೇಳ್ತಾರೆ. ಆ ಥರ ಮಹಾವೃದ್ಧ ಶತವರ್ಷವನ್ನ 100 ವರ್ಷವನ್ನ ದಾಟಿದ ವೃದ್ಧನ ವೇಷವನ್ನ ಹಾಕ್ಕೊಂಡು ಚೋಳ ದೇಶದ ಮಣಮೊಂದ ಪುತ್ತೂರಿನ ಇದ್ದ ಮದುವೆ ಮಂಟಪದ ಮುಂದೆ ಶಿವ ಬಂದು ಇಳಿತಾನಂತೆ. ಹೇಗೆ ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿಯೇ ನೆರೆತ ತಲೆ ಸುಕ್ಕುಗಟ್ಟಿದ ದೇಹವಾಯಿತು. ಆತನ ಜಟೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು. ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು. ನರಕಪಾಲ ಹೊಂದಿದ ದಂಡ ಅಂದರೆ ಖಟ್ವಾಂಗ ಇದೆಯಲ್ಲ, ಅದು ಊರುಗೋಲಾಯಿತು. ಅವನ ಆಭರಣವಾಗಿದ್ದ ಒಂದು ಸರ್ಪವು ಪ್ರಮಾಣ ಪತ್ರವಾಯಿತು. ಯಾಕೆ? ನಂಬಿಯಣ್ಣನನ್ನ ತನ್ನ ತೊತ್ತು ಅಂತ ತೋರಿಸೋ ಸಲುವಾಗಿ ಶಿವ ಒಂದು ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಶಿವನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಕಮಂಡಲವಾಯಿತು. ಹುಲಿ ಮತ್ತೆ ಆನೆಯ ಚರ್ಮಗಳು ಉಡುವ ಮತ್ತೆ ಹೊದೆಯುವ ವಸ್ತ್ರಗಳಾದವು. ಶಿವನು ಕಾಲಿನಿಂದ ಮೆಟ್ಟಿಕೊಂಡಿದ್ದ ನಾಗಾಸುರ ಎಂಬ ರಾಕ್ಷಸ ಪಾದರಕ್ಷೆಗಳಾದ್ರೆ ಕೊರಳಿನಲ್ಲಿ ಕಟ್ಟಿಕೊಂಡಿರುವಂತಹ ರುಂಡಮಾಲೆ ಅಥವಾ ಶಿರೋಮಾಲೆ ಜಪಮಾಲೆ ಆಯಿತು. ಶಿವನು ಮಹಾವೃದ್ಧನ ರೂಪವನ್ನು ಧರಿಸಿ ಕೈಲಾಸದಿಂದ ಹೊರಟು ಚೋಳ ದೇಶದ ಮಣಮಂದ ಪುತ್ತೂರಿನ ಮದುವೆಯ ಚಪ್ಪರದ ಮುಂದೆ ಬಂದು ಇಳಿದನು ಅಂತ ಈ ಗದ್ಯ ಭಾಗ ಹೇಳುತ್ತೆ. ಈ ಗದ್ಯದ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ಕಾವಲುಗಾರರ ಕಣ್ಣು ತಪ್ಪಿಸಿ ಮದುವೆಯ ಚಪ್ಪರದೊಳಗೆ ಶಿವ ಹೇಗೆ ಪ್ರವೇಶ ಮಾಡ್ತಾನೆ, ಮದುವೆಗೆ ಸಿದ್ಧಪಡಿಸಿದ ಮಂಗಳ ದ್ರವ್ಯಗಳನ್ನು ಹಾಳು ಮಾಡಿ ಶಿವ ಮದುವೆಗೆ ಹೇಗೆ ಅಪಶಕನವನ್ನ ಉಂಟು ಮಾಡ್ತಾನೆ, ಜನರು ಶಿವನನ್ನ ಸಾಮಾನ್ಯ ವೃದ್ಧ ಬ್ರಾಹ್ಮಣನೆಂದು ತಿಳಿದು ಮದುವೆಯ ಚಪ್ಪರದಿಂದ ಅವನನ್ನು ಹೇಗೆ ಹೊರಗೆ ಹಾಕುವ ಪ್ರಯತ್ನ ಮಾಡ್ತಾರೆ, ಮತ್ತೆ ತಿರುಗಿ ಒಳಬಂದ ಅವನನ್ನು ನೋಡಿ ಅವನು ಯಾರೋ ಕಾರಣಿಕ ಪುರುಷ ಇರಬೇಕು ಅಂತ ಜನ ಹೇಗೆ ಆಶ್ಚರ್ಯ ಪಡ್ತಾರೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವೃದ್ಧ ಮಾಹೇಶ್ವರ ಲೀಲೆ ಬಹಳ ಸುಂದರವಾದ ಭಾಗ ಅದು. ದಯವಿಟ್ಟು ಮುಂದಿನ ವಿಡಿಯೋವನ್ನ ನೋಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.